ಇಲ್ಲಿ ನಾವು ಮೊಮೆಂಟಮ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊಮೆಂಟಮ್ ಅಂತ ಹೇಳಿದ್ರೆ ಏನೋ, ಮೊಮೆಂಟಮ್ನ ಅರ್ಥ ಮಾಡ್ಕೊಳೋದಕ್ಕೆ ಮೊದಲು ಒಂದಷ್ಟು ಸಿನಾರಿಯೋ ನೋಡೋಣ, ಒಂದಷ್ಟು ಎಕ್ಸ್ಪೆರಿಮೆಂಟ್ ನೋಡೋಣ, ಆಮೇಲೆ ಡೆಫಿನೇಷನು ಫಾರ್ಮುಲಾ ನೋಡೋಣ. ಆಯಿತಾ? ಮೊದಲೇ ಸಿನಾರಿಯೋ, ಇಶ್ಯೂ ಆಫ್ ಸ್ಪೇಸ್ ಡೆಬ್ರೀಸ್. ಸ್ಪೇಸ್ ಅಂತ ಹೇಳಿದ್ರೆ ನೋಡಿದ್ರ, ಇದು ನಮ್ಮ ಭೂಮಿ. ನಮ್ಮ ಅಟ್ಮಾಸ್ಫಿರಿಕ್ ಲೇಯರ್ ಆದಮೇಲೆ ಅದ್ರ ಮೇಲಿರೋಂಥ ಜಾಗಕ್ಕೆ ನಾವು ಸ್ಪೇಸ್ ಅಂತ ಹೇಳಿ ಕರಿತೀವಿ. ಈ ಸ್ಯಾಟಲೈಟ್ ಅವು ಇವು ಎಲ್ಲ ಓಡಾಡ್ತಾ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಅದೆಲ್ಲ ಇದೆಯಲ್ಲ, ಅದಕ್ಕೆ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಇದು ಮತ್ತು ಇದಕ್ಕಿಂತ ಹೊರಗಿರೋಂಥ ಜಾಗಕ್ಕೆ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಡೆಬ್ರೀಸ್ ಅಂತ ಹೇಳಿದ್ರೆ ಕಸ. ಇಲ್ಲಿರೋಂಥ ಕಸದಿಂದ ಏನೋ ತೊಂದರೆ ಆಗ್ತಾಯಿದೆಯಂತೆ. ಏನು ತೊಂದರೆ ಆಗ್ತದೆ? ಈವನ್ ಟೈನಿ ಪೇಂಟ್ ಫ್ಲೇಕ್ ಟ್ರಾವೆಲಿಂಗ್ ಎಟ್ ಎನ್ ಆರ್ಬಿಟಲ್ ಸ್ಪೀಡ್ ಕ್ಯಾನ್ ಡ್ಯಾಮೇಜ್ ಅ ಸ್ಪೇಸ್ ಕ್ರಾಫ್ಟ್ ಆರ್ ಡಿಸ್ಟ್ರಾಯ್ ಅ ಸ್ಪೇಸ್ ಶಟಲ್. ಏನು ಹೀಗಂದರೆ ಅಂತ ಹೇಳಿದ್ರೆ, ಆರ್ಬಿಟಲ್ ಸ್ಪೀಡ್ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡಿ. ಇದು ನಮ್ಮ ಭೂಮಿ. ಭೂಮಿ ಸುತ್ತ ಒಂದ್ಸತಿ ಸುತ್ತಬೇಕು ಅಂತ ಹೇಳಿದ್ರೆ, ಸುತ್ತಾನೇ ಇರಬೇಕು ಅಂತ ಹೇಳಿದ್ರೆ ಇದರದೇ ಆದ ಒಂದು ಮಿನಿಮಮ್ ವೆಲಾಸಿಟಿ ಇದೆ. ಅದಕ್ಕಿಂತ ಕಮ್ಮಿ ಹೋಯಿತು ಅಂತ ಹೇಳಿದ್ರೆ ಭೂಮಿ ಮೇಲೆ ಬಿದ್ದೋಗುತ್ತೆ. ಅಷ್ಟಿತ್ತು ಅಂತ ಹೇಳಿದ್ರೆ ಹಿಂಗೆ ಸುತ್ತಾನೇ ಇರುತ್ತೆ. ಆಯಿತಾ? ಅದಕ್ಕೆ ಆರ್ಬಿಟಲ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸ್ಪೀಡ್ ಅಷ್ಟೇನೇನಿಲ್ಲ. ಆರ್ಬಿಟಲ್ ಅಂತ ಹೇಳಿದ್ರೆ ಈ ಥರ ಸುತ್ತೋದಕ್ಕೆ ಆರ್ಬಿಟಲ್ ಅಂತ ಹೇಳಿ ಕರಿತೀವಿ. ಅಷ್ಟು ಸ್ಪೀಡ್ ಇದ್ದು, ಆಯಿತಾ, ಈ ಟೈನಿ ಪೇಂಟ್ ಫ್ಲೇಕ್ ಅಂತೆ. ಪೇಂಟ್ ಅಂತ ಹೇಳಿದ್ರೆ ಗೊತ್ತಿದೆಯಲ್ಲ, ಫ್ಲೇಕ್ ಅಂತ ಹೇಳಿದ್ರೆ ಚೂರು, ಪೇಂಟಿನ ಚೂರು. ಈ ಸ್ಯಾಟಲೈಟಿಂದ ಅದರಿಂದ ಇದರಿಂದ ಚೂರು ಬರುತ್ತಲ್ಲ, ಅದು ಈ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಇಟ್ ಕ್ಯಾನ್ ಡ್ಯಾಮೇಜ್ ಆ್ಯಂಡ್ ಡಿಸ್ಟ್ರಾಯ್ ಎ ಸ್ಯಾಟಲೈಟ್. ಅದು ಅಷ್ಟು ಪುಟ್ಟದು ಇಟ್ ಕ್ಯಾನ್ ಡ್ಯಾಮೇಜ್ ಅ ಸ್ಪೇಸ್ ಕ್ರಾಫ್ಟ್. ಎಷ್ಟು ಶಕ್ತಿ ಇರಬೇಕು ನೋಡಿ ಅದರಲ್ಲಿ, ಹಂಗಾರೆ ಅಲ್ವಾ? ನೀವು ಬೇಕಾದ್ರೆ ಇಲ್ಲಿ ವೆಬ್ ಸರ್ಚ್ ಮಾಡ್ಬೋದು ಇದನ್ನು. A number of space shuttle windows were replaced because of damage caused by material that was analyzed and shown to be a paint flake. ನೀವು ಬೇಕಾದ್ರೆ ವೆಬ್ ಸರ್ಚ್ ಮಾಡಿ, ಸ್ಪೇಸ್ ಶಟಲ್ ವಿಂಡೋ ಡ್ಯಾಮೇಜ್ಡ್ ಬೈ ಪೇಂಟ್ ಫ್ಲೇಕ್ ಅಂತ ಹೇಳಿ. ನಿಮ್ಗೆ ಬೇಕಾದ್ರೆ ಒಂದಷ್ಟು ಫೋಟೋ ಕಾಣುತ್ತೆ, ಇಮೇಜ್ಗಳು ಕಾಣುತ್ತೆ, ಮತ್ತು ಆರ್ಟಿಕಲ್ಗೆ ಓದಿ. ಅಷ್ಟು ಪುಟ್ಟು ಪೇಂಟ್ ಫ್ಲೇಕು ಇಟ್ ಕ್ಯಾನ್ ಡ್ಯಾಮೇಜ್ ಅ ವಿಂಡೋ. ನೀವು ಬಾಲ್ ಹೆಸರು ಅನಿಸುತ್ತೆ, ಗಾಜು ಹೊಡೆದೋಗಲ್ಲ ಅಲ್ವಾ? ಪೇಂಟ್ ಫ್ಲೇಕ್ ಆ ಪುಟ್ಟು ಒಂದು ತೂಕ ಅದಕ್ಕೆ ಆಲ್ಮೋಸ್ಟ್ ಇರೋದೇ ಇಲ್ಲ, ಅದಕ್ಕೆ ಎಷ್ಟು ತೂಕ ಕಮ್ಮಿ ಇರುತ್ತೆ ತಾನೆ, ಅಂಥದ್ದು ಇಟ್ ಕ್ಯಾನ್ ಡ್ಯಾಮೇಜ್ ಅ ವಿಂಡೋ ಅಂತ ಹೇಳಿದ್ರೆ ಎಷ್ಟು ಶಕ್ತಿ ಇರಬೇಕು ಅದರಲ್ಲಿ ಅಲ್ವಾ? ಮತ್ತೊಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಇನ್ 1996 ಅ ಫ್ರೆಂಚ್ ಸ್ಯಾಟಲೈಟ್ ವಾಸ್ ಹಿಟ್ ಆ್ಯಂಡ್ ಡ್ಯಾಮೇಜ್ ಬೈ ಎ ಡೆಬ್ರಿ ಫ್ರಮ್ ಅ ಫ್ರೆಂಚ್ ರಾಕೆಟ್ ದಟ್ ಹ್ಯಾಡ್ ಎಕ್ಸ್ಪ್ಲೋಡೆಡ್ ಅ ಡೆಕೇಡ್ ಅರ್ಲಿಯರ್. ಡೆಕೇಡ್ ಅಂತ ಹೇಳಿದ್ರೆ 10 ವರ್ಷ ಹಿಂದೆ ಅಂತ ಹೇಳಿದ್ರೆ 1986 ಯಾವುದೋ ಒಂದು ರಾಕೆಟ್ ಹೊಡೆದೋಗಿತ್ತಂತೆ ಪಾಪ ಅವ್ರದ್ದು. ಆ ರಾಕೆಟ್ ಚೂರಿಂದ ಅವ್ರು 1996 ಬಿಟ್ಟಿರೋಂಥ ಸ್ಪೇಸ್ ಶಟಲ್ನ ಹೊಡೆದೋದು ಡ್ಯಾಮೇಜ್ ಹೊಡೆದೋಯ್ತಂತೆ ಅಲ್ವಾ? ಸರಿನಾ? ಮತ್ತೆ ಇದೆಲ್ಲ ಮೊಮೆಂಟಮ್ಗೆ ಹೇಗೆ ರಿಲೇಟ್ ಆಗಿದೆ ಅಂತ ಹೇಳಿ ಹೋಗ್ತಾ ಅರ್ಥ ಮಾಡ್ಕೊತೀವಿ. ಮತ್ತೊಂದು ಸಿನಾರಿಯೋ ವಿಚ್ ಇಸ್ ಮೋರ್ ಡ್ಯಾಮೇಜಿಂಗ್. ಒಂದು ಪ್ರಶ್ನೆ ಇದೆ. ನಿಮ್ಮ ಎದುರುಗಡೆ 2 JCB ಇದೆ. ಒಂದೇ JCB ಅದು ಅಂತ ಹೇಳಿದ್ರೆ ಒಂದೇ ಮಾಡಲು, ಒಂದೇ ತೂಕ, ಒಂದು ನಿಧಾನಕ್ಕೆ ಹೋಗ್ತಾಯಿದೆ, ಮತ್ತೊಂದು ಜೋರಿಗೆ ಹೋಗ್ತಾಯಿದೆ. ಈ ಎರಡು ಏನೋ ಹೋಗಿ ಏನಕ್ಕೋ ಒಂದು ಗುದ್ದಿತು. ಯಾವುದರಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ, ಯಾವ ಜಾಸ್ತಿ ಹಾನಿ ಮಾಡುತ್ತೆ, ಇದು ಪ್ರಶ್ನೆ. 50 ಅಲ್ವಾ? ಸರಿ ತಾನೆ? ಇದನ್ನು ಎಕ್ಸ್ಪೆರಿಮೆಂಟಲಿ ನೋಡೋಣ. ಹೇಗಂತ ಹೇಳಿದ್ರೆ, ಇಲ್ಲಿ ನನ್ನ ಹತ್ರ 2 ಮಾರ್ಬಲ್ ಇದೆ ಅಂತ ಹೇಳಿದ್ರೆ ಗೋಲಿ ಇದೆ. ಇವೆರಡು ಮಾಸ್ ಒಂದೇ. ಮಾಸ್ ಆಫ್ ಬೋತ್ ಆಫ್ ದೆಮ್ ಇಸ್ ಸೇಮ್, ಒಂದೇ ತೂಕ. ಆದರೆ ನಾನು ಒಂದನ್ನು ಇಲ್ಲಿಂದ ಬಿಡ್ತಾ ಇದ್ದೀನಿ, ಮತ್ತೊಂದು ಇಲ್ಲಿಂದ ಬಿಡ್ತಾ ಇದ್ದೀನಿ. ಇವೆರಡು ಈ ಸ್ಟ್ರಕ್ಚರ್ ಇದೆಯಲ್ಲ ಅದಕ್ಕೋಗಿ ಗುದ್ದುತ್ತೆ. ನೀವೇನಂತ ಹೇಳಿದ್ರೆ ಎಷ್ಟು ಡ್ಯಾಮೇಜ್ ಆಗ್ತಾಯಿದೆ ಅದರಿಂದ ಅಂತ ಹೇಳಿ ನೋಡಬೇಕು. ಸರಿನಾ? ಎಕ್ಸ್ಪೆರಿಮೆಂಟ್ ನೋಡಿ. ಏನು ನೋಡಿದ್ರೆ, ಯಾವ ದೂರ ಇತ್ತೋ ಅದು ಜಾಸ್ತಿ ಡ್ಯಾಮೇಜ್ ಮಾಡ್ತು ಅಲ್ವಾ? ಯಾವುದರಿಂದ ಜಾಸ್ತಿ ಹಾನಿ ಆಗಿದ್ದೋ ದೂರ ಇದ್ದಷ್ಟು
ಅದ್ರ ವೆಲಾಸಿಟಿ ಹೆಚ್ಚಾಗುತ್ತೆ. ವೆಲಾಸಿಟಿ ಹೆಚ್ಚಾದಷ್ಟು ಅದ್ರ ಡ್ಯಾಮೇಜ್ ಹೆಚ್ಚಾಗ್ತಾ ಇದೆ ಅಲ್ವಾ? ಎಷ್ಟು ಜೋರಿಗೆ ಹೋಗುತ್ತೋ ಅಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಏನು ಅಬ್ಸರ್ವ್ ಮಾಡಿದ್ರೆ ಅಬ್ಸರ್ವೇಷನ್ ಏನಂತ ಹೇಳಿದ್ರೆ ಇದರಿಂದ ಮಾರ್ಬಲ್ ವಿತ್ ಹೈಯರ್ ವೆಲಾಸಿಟಿ ಈಸ್ ಮೋರ್ ಡಿಸ್ಟ್ರಕ್ಟಿವ್ ದ್ಯಾನ್ ಮಾರ್ಬಲ್ ವಿತ್ ಲೆಸ್ಸರ್ ವೆಲಾಸಿಟಿ ಆಫ್ ಸೇಮ್ ಮಾಸ್ ಅಲ್ವಾ? ಇದನ್ನು ಅಬ್ಸರ್ವ್ ಮಾಡಿದ್ರೆ ಮತ್ತೊಂದು ಸಿನಾರಿಯೋ ಅರ್ಥ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಒಂದು ಗೋಲ್ ಇದೆ, ಮತ್ತೊಂದು JCB ಇದೆ. ಎರಡು ಮಾಸ್ ಆಫ್ಕೋರ್ಸ್ ಬೇರೆ ಬೇರೆ ಇರುತ್ತೆ. ಹಿಯರ್ M2 ಇಸ್ ಮೋರ್ ದೆನ್ M1 ಅಲ್ವಾ? ಆದರೆ ಎರಡು ಸ್ಪೀಡ್ ಒಂದೇ ಇದೆ. ಪ್ರಶ್ನೆ ಏನಂತ ಹೇಳಿದ್ರೆ ವಿಚ್ ಇಸ್ ಮೋರ್ ಡ್ಯಾಮೇಜಿಂಗ್, ಯಾವುದರಿಂದ ಜಾಸ್ತಿ ಹಾನಿ ಆಗುತ್ತೆ ಅಂತ ಹೇಳಿ ಪ್ರಶ್ನೆ. ಏನು ಉತ್ತರ ಅಲ್ವಾ? JCB ವಿಚ್ ಹ್ಯಾಸ್ ಸೇಮ್ ವೆಲಾಸಿಟಿ ವಿಲ್ ಡ್ಯಾಮೇಜ್ ಮೋರ್. ಇದು ನಾವು ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡೋಣ. ಹೇಗಂತ ಹೇಳಿದ್ರೆ ಇಲ್ಲಿ ನಿಮ್ಮ ಹತ್ರ ಒಂದು ಮಾರ್ಬಲ್ ಮತ್ತು ಒಂದು ಗೋಲಿ ಅಂತ ಹೇಳಿ, ಮಾರ್ಬಲ್ ಅಂದರೆ ಗೋಲಿ, ಮತ್ತೊಂದು ಬಿಲೇಟ್ಸ್ ಬಾಲ್, ತುಂಬ ತೂಕ ಇದೆ ಇದು ಕಂಪ್ಯಾರಿಟಿವ್ಲಿ, ಮತ್ತೊಂದು ಸಣ್ಣದು ಬಾಲ್ ಬೆರಿಂಗ್ ಅಂತ ಹೇಳ್ತಾರೆ. ಈ ಮೂರನ್ನು ಒಂದೇ ಜಾಗದಿಂದ ಬಿಡ್ತಾ ಇದ್ದೀವಿ ಆಯಿತಾ? ಕೊನೆಯದಾಗಿ ಇದು ಕೆಳಗೆ ಬಂದಾಗ ಮೂರದ್ದು ವೆಲಾಸಿಟಿ ಒಂದೇ ಇರುತ್ತೆ. ಈ ಮೂರಲ್ಲೂ ಒಂದೇ ವೆಲಾಸಿಟಿ ಇರುತ್ತೆ. ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಮೂರಲ್ಲೂ ಒಂದೇ ವೆಲಾಸಿಟಿ ಇದೆ, ಸೇಮ್ ವೆಲಾಸಿಟಿ. ಆದರೆ ಯಾವುದು ಡಿಸ್ಟ್ರಕ್ಟಿವ್, ಯಾವ್ದು ಜಾಸ್ತಿ ಹಾನಿ ಮಾಡುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು ಆಯಿತಾ? ನೋಡಿ ಇಲ್ಲಿ ಇವಾಗ ಏನು ನೋಡಿದ್ರೆ ವಾಟ್ ಈಸ್ ದ ಅಬ್ಸರ್ವೇಷನ್? an object with more mass is more destructive than object with less mass ಅಲ್ವಾ? ಯಾವುದ್ರದ್ದು ತೂಕ ಹೆಚ್ಚಿತ್ತೋ ಅದು ಅದರಿಂದ ಡ್ಯಾಮೇಜ್ ಹೆಚ್ಚಾಗುತ್ತೆ. ತೂಕ ಕಮ್ಮಿ ಇದ್ದಷ್ಟು ಅದರಿಂದ ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಒಂದೇ ವೆಲಾಸಿಟಿ ಇದ್ದು ನಾವು ಈ ಥರ ಅನಲೈಸ್ ಮಾಡ್ಬೋದು. ಕನ್ಕ್ಲೂಷನ್ ಏನು? ಇವೆಲ್ಲ ಕಲ್ತ್ಕೊಂಡ್ರಿ, ಇವೆಲ್ಲ ನೋಡಿದ್ರಿ, ಇದರಿಂದ ಏನು ಕನ್ಕ್ಲೂಡ್ ಮಾಡ್ಬೋದು, ಏನು ಅರ್ಥ ಮಾಡ್ಕೊಬೋದು ಏನಂತ ಹೇಳಿದ್ರೆ ಇಟ್ಸ್ ಟಫ್ ಟು ಸ್ಟಾಪ್ ಎನ್ ಆಬ್ಜೆಕ್ಟ್ ವಿತ್ ಹೈಯರ್ ಮಾಸ್ ಆರ್ ಹೈಯರ್ ವೆಲಾಸಿಟಿ ಆರ್ ಎನ್ ಆಬ್ಜೆಕ್ಟ್ ವಿತ್ ಹೈಯರ್ ಮಾಸ್ ಆ್ಯಂಡ್ ವೆಲಾಸಿಟಿ. ನಿಮ್ಮ ಎದುರುಗಡೆ ಏನೋ ಬರ್ತಾ ಇದೆ, ಅದು ತೂಕ ಹೆಚ್ಚಿದ್ದಷ್ಟು ಇಲ್ಲಾಂದರೆ ವೆಲಾಸಿಟಿ ಹೆಚ್ಚಿದ್ದಷ್ಟು ಅಷ್ಟೇ ಕಷ್ಟ ಆಗುತ್ತೆ ಅದನ್ನು ತಡೆಯೋದಕ್ಕೆ ಅಲ್ವಾ? ನಿಮ್ಮ ಎದುರುಗಡೆ ಯಾರನ್ನ ಸೈಕಲಿಂದ ಬರ್ತಾ ಇದ್ರೆ, ಯಾವುದು ಪುಟ್ಟ ಹುಡುಗಿ, ನೀವು ಆರಾಮಾಗಿ ಹಿಡ್ಕೊತೀರಾ ಅದನ್ನು ಆಟಾಡ್ಸೋಕ್ಕೆ. ಅದೇ ನಿಮ್ಮ ಎದುರುಗಡೆ ಏನೋ ಕಾರ್ ಬರ್ತಾ ಇತ್ತು ಅಂದರೆ ನಿಂತ್ಕೊತೀರಾ, ಅಲ್ಲಿ ಓಡೋಗ್ತೀರಾ ತಾನೆ? ಏನಕ್ಕಂತ ಹೇಳಿದ್ರೆ ಅಷ್ಟೇ ಕಷ್ಟ ಆಗುತ್ತೆ ಅದು ತಡೆಯೋದಕ್ಕೆ. ಒಂದೇ ವೆಲಾಸಿಟಿ ಇದ್ರೂ, ಒಂದು ಸೈಕಲ್ ಒಂದು ಕಾರು ಒಂದೇ ವೆಲಾಸಿಟಿ ಇದ್ರೂ ನಿಮ್ಮ ಎದುರುಗಡೆ ಬಂತು ಅಂತ ಹೇಳಿದ್ರೆ, ಸೈಕಲ್ ಆಯಿತು ಅಂದರೆ ಅಷ್ಟೊಂದು ಎದುರ್ಕೊಳಕ್ಕೆ ಹೋಗಲ್ಲ, ಅದೇ ಕಾರ್ ಆಯಿತು ಅಂತ ಹೇಳಿದ್ರೆ ನೀವು ಅಷ್ಟೇ ಎದುರ್ಕೊತೀರ ಅಲ್ವಾ? ಸೊ ಇದನ್ನು ನಾವು ಮೊಮೆಂಟಮ್ ಅಂತ ಹೇಳಿ ಕರಿತೀವಿ. ಇನ್ನನ್ನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ವಿತ್ ರೆಫರ್ಸ್ ಟು ದಿಸ್ ಸ್ಟೇಟ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಎಸ್ ಮೊಮೆಂಟಮ್. ನಾವು ಕಷ್ಟ ಆದಷ್ಟು ತಡೆಯೋದಕ್ಕೆ ಏನನ್ನ ಕಷ್ಟ ಆದಷ್ಟು ಅದ್ರ ಮೊಮೆಂಟಮ್ ಹೆಚ್ಚಿರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಕಷ್ಟ ಆಗ್ತಾ ಇದೆಯಾ, ಅದ್ರ ಮೊಮೆಂಟಮ್ ಹೆಚ್ಚಿದೆ. ಅಷ್ಟೊಂದೇನು ಕಷ್ಟ ಆಗ್ತಾಯಿಲ್ಲ, ಅದ್ರ ಮೊಮೆಂಟಮ್ ಕಮ್ಮಿ ಇದೆ ಅಷ್ಟೇ. ಸರಿನಾ? ಮೊಮೆಂಟಮ್ ಅಂತ ಹೇಳಿದ್ರೆ ಏನೋ ಒಂದು ಸಿನಾರಿಯೋ, ಏನೋ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ನಡೀತಾ ಇದೆ, ಓಡ್ತಾ ಇದೆ, ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಅದೆಷ್ಟು ಕಷ್ಟ ಆಗುತ್ತೆ ನಮಗೆ, ಎಷ್ಟು ಶಕ್ತಿ ಬೇಕು ಅದಕ್ಕೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಮೊಮೆಂಟಮ್ ಅಂತ ಹೇಳಿ ಕರಿತೀವಿ. ಸರಿನಾ? ಇದು ಇಂಟ್ರಡಕ್ಷನ್ನು, ಇನ್ನು ಫಾರ್ಮುಲಾ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ, ಡೆಫಿನೇಷನ್ ಇಂಟ್ರೊಡ್ಯೂಸ್ ಮಾಡಿಲ್ಲ, ಇನ್ನು ಎಲ್ಲ ಹೇಳ್ತೀನಿ. ಇದು ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಇಲ್ಲಿ ನೀವು ನಿಮಗೇನು ಇಷ್ಟ ಆಯಿತೋ, ಏನು ಅರ್ಥ ಮಾಡ್ಕೊಂಡ್ರೋ ಅದನ್ನು ರನ್ನಿಂಗ್ ನೋಟ್ ಅಂತ ಹೇಳಿ ಬರ್ಕೊಳ್ಳಿ. ಕನ್ಕ್ಲೂಷನ್ನು ಮೊಮೆಂಟಮ್ ಬಗ್ಗೆ ಒಂದು ಸಣ್ಣ
ರೈಟಪ್ ಇದೆಯಲ್ಲ, ಈ ರೈಟಪ್ನೆಲ್ಲ ಬರ್ಕೊಬೇಕು. ಕಂಕ್ಲೂಷನ್ ಮತ್ತು ಈ ಮೊಮೆಂಟಮ್ ರೈಟಪ್ ಬರ್ಕೊಳ್ಳೇಬೇಕು. ಮಿಕ್ಕಿದ್ದು ಸ್ವಲ್ಪ ಬರ್ಕೊಂಡಿದ್ದೀರಾ ಅಂತ ತಿಳ್ಕೊತಾ ಇದನ್ನು ಬರ್ಕೊಳ್ಳೇಬೇಕು.